ಕೇಳು. ಒಂದು ಕಾಡಲ್ಲಿ ನರಿ ಮತ್ತು ಕೊಕ್ಕರೆ ಇಬ್ಬರು ಫ್ರೆಂಡ್ಸ್ ಆಗಿರ್ತಾರಂತೆ. ಒಂದಿನ ನರಿ ಕೊಕ್ಕರೆನ ಮನೆಗೆ ಊಟಕ್ಕೆ ಬಾ ಅಂತ ಕರೆಯುತ್ತಂತೆ. ಸರಿ ಅಂತ ಹೇಳಿ ಕೊಕ್ಕರೆ ಕೂಡ ನರಿ ಮನೆಗೆ ಊಟಕ್ಕೆ ಹೋಗುತ್ತೆ. ಆವಾಗ ನರಿ ಪಾಯಸ ಮಾಡಿರೋದನ್ನು ತಟ್ಟೆಲಿ ಹಾಕಿ ಕೊಕ್ಕರೆಗೆ ಕೊಡುತ್ತಂತೆ. ಕೊಕ್ಕರೆಗೆ ಪಾಪ ತಟ್ಟೆಲಿರೋ ಪಾಯಸನ ತಿನ್ನೋಕ್ಕಾಗದೆ ಬೇಜಾರಾಗ್ಬಿಡುತ್ತಂತೆ. ನರಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತ ಯೋಚನೆ ಮಾಡಿ ನರಿನೂ ಕೂಡ ಕೊಕ್ಕರೆ ಮನೆಗೆ ಊಟಕ್ಕೆ ಬಾ ಅಂತ ಕೊಕ್ಕರೆ ಕರೆಯುತ್ತಂತೆ. ಆವಾಗ ನರಿ ಕೊಕ್ಕರೆ ಮನೆಗೆ ಊಟಕ್ಕೆ ಹೋದಾಗ ಪಾಯಸ ಮಾಡಿರುತ್ತಂತೆ. ಕೊಕ್ಕರೆ ಪಾಯಸ ಮಾಡಿರೋದನ್ನ ಒಂದು ಕುಂಡದಲ್ಲೇ ಹಾಕಿ ಕೊಡುತ್ತಂತೆ. ಆವಾಗ ನರಿಗೆ ಪಾಯಸ ತಿನ್ನೋಕ್ಕೆ ಆಗೋದಿಲ್ವಂತೆ. ಆವಾಗ ತನ್ನ ತಪ್ಪಿನ ಅರಿವಾಗಿ ಗೆಳೆಯ ಕೊಕ್ಕರೆಗೆ ಕ್ಷಮೆ ಕೇಳುತ್ತಂತೆ ನರಿ. ಅಯ್ಯೋ ಪಾಪ,